ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪರವಾಗಿ ಸಿಂಘ್ವಿ ವಾದವನ್ನ ಮುಂದುವರಿಸಿದ್ದಾರೆ. ರಾಜ್ಯಪಾಲರ ಅಧಿಕಾರ ಬಹಳ ವಿರಳ ಆಗಿರುತ್ತೆ. ರಾಜ್ಯಪಾಲರು ಜನರಿಂದ ಆಯ್ಕೆ ಆದವರಲ್ಲ. ರಾಜ್ಯಪಾಲರು ಕೇವಲ ನೇಮಕಗೊಂಡವರು. ಗವರ್ನರ್ ವಿವೇಚನಾಧಿಕಾರವನ್ನ ವಿರಳವಾಗಿ ಬಳಸಬೇಕು. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ದಾರೆ. ಇದು ರಾಷ್ಟ್ರಪತಿ ಆಳ್ವಿಕೆಯಿಂದ ಅಪಾಯಕಾರಿ. ರಾಜ್ಯಪಾಲರಿಂದ ಅಪಾಯಕಾರಿ ರಾಜಕೀಯ ಇದು. 23 ವರ್ಷದ ಹಳೆಯ ಕೇಸ್ಗೆ ಅನುಮತಿ ನೀಡಿದ್ದಾರೆ. ಆದ್ರೆ 2 ವರ್ಷಗಳ ಹಿಂದಿನ ಜೊಲ್ಲೆ ಕೇಸ್ಗೆ ಅನುಮತಿ ನೀಡಿಲ್ಲ. ರಾಜ್ಯಪಾಲರ ನಡೆ ಬಗ್ಗೆಯೇ ಹಲವು ಪ್ರಶ್ನೆ ಮೂಡುತ್ತೆ ಅಂತ ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮ ಆರೋಪ ವಿಚಾರಣೆ ಈಗ ನಡೀತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಹಿರಿಯ ಅಡ್ವೊಕೇಟ್ ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಅಧಿಕಾರ ಬಹಳ ವಿರಳ ಆಗಿರುತ್ತೆ. ರಾಜ್ಯಪಾಲರು ಜನರಿಂದ ಆಯ್ಕೆ ಆದಂತವರಲ್ಲ. ರಾಜ್ಯಪಾಲರು ಕೇವಲ ನೇಮಕಗೊಂಡಂತವರು. ಗವರ್ನರ್ ವಿವೇಚನಾಧಿಕಾರವನ್ನ ವಿರಳವಾಗಿ ಬಳಸಬೇಕು. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ 23 ವರ್ಷದ ಹಳೆಯ ಕೇಸ್ಗೆ ಅನುಮತಿಯನ್ನ ನೀಡಿದ್ದಾರೆ. ಆದ್ರೆ 2 ವರ್ಷಗಳ ಹಿಂದಿನ ಜೊಲ್ಲೆ ಕೇಸ್ಗೆ ಅನುಮತಿ ಇಲ್ಲ ಯಾಕೆ ಅನ್ನೋದು ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ.